ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ದಿ ಕೇರಳ ಸ್ಟೋರಿ 2 ಚಿತ್ರದ ಭರ್ಜರಿ ಪ್ರದರ್ಶನವು ಹಿಂದೂ ಮುಖಂಡ ರವಿ ಜವಳಗಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಚಿತ್ರ ಪ್ರದರ್ಶನವು ಹಿಂದೂ ಹೆಣ್ಣು ಮಕ್ಕಳಲ್ಲಿ ಲವ್ ಜಿಹಾದ್ನಂತಹ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನ ಹೊಂದಿತ್ತು. ಈ ಚಿತ್ರ ಪ್ರದರ್ಶನವು ಉಚಿತವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು ಮತ್ತು ಚಿತ್ರಮಂದಿರವು ಜನಸಾಗರದಿಂದ ತುಂಬಿ ತುಳುಕುತ್ತಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರವಿ ಜವಳಗಿ ಅವರು ಲವ್ ಜಿಹಾದ್ನಂತಹ ಗಂಭೀರ ವಿಷಯಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾತನಾಡಿದ ಅವರು, ಇಂದು ದೇಶದಲ್ಲಿ ವ್ಯವಸ್ಥಿತವಾಗಿ ಲವ್ ಜಿಹಾದ್ ಜಾಲ ನಡೆಯುತ್ತಿದೆ. ಪ್ರತಿ ವರ್ಷ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳು ಈ ಲವ್ ಜಿಹಾದ್ ಎಂಬ ವಿಷಜಾಲಕ್ಕೆ ಬಲಿಯಾಗುತ್ತಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಿಸುವ ಮತ್ತು ಲವ್ ಜಿಹಾದ್ನ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡುವ ಅಗತ್ಯವನ್ನ ಒತ್ತಿ ಹೇಳಿದ್ದಾರೆ. ಈ ಉಚಿತ ಪ್ರದರ್ಶನದ ಮುಖ್ಯ ಉದ್ದೇಶವು ಹಿಂದೂ ಹೆಣ್ಣು ಮಕ್ಕಳಲ್ಲಿ ಲವ್ ಜಿಹಾದ್ನ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು. ರವಿ ಜವಳಗಿ ಅವರು ಹಿಂದೂ ಹೆಣ್ಣು ಮಕ್ಕಳ ಇಂತಹ ಮೋಸದ ಜಾಲಗಳಿಗೆ ಸಿಲುಕಬಾರದು ಎಂಬ ದೃಷ್ಟಿಯಿಂದ ಮತ್ತು ಅವರಲ್ಲಿ ಜಾಗೃತಿ ಮೂಡಿಸಲು ಈ ಉಚಿತ ಪ್ರದರ್ಶನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರತಿಯೊಬ್ಬ ಹಿಂದೂ ಕುಟುಂಬವು ಈ ಚಿತ್ರವನ್ನ ನೋಡಲೇಬೇಕು. ನಮ್ಮ ಸಮಾಜದಲ್ಲಿ ಈಗಲೇ ಜಾಗೃತಿ ಉಂಟಾಗದಿದ್ದರೆ ಹಿಂದೂ ಧರ್ಮದ ವಿನಾಶ ಸತಸಿದ್ಧ ಸಮಾಜವನ್ನ ಎಚ್ಚರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರವಿ ಜವಳಗಿ ಮತ್ತು ಅವರ ಮಿತ್ರ ಮಂಡಳಿಯವರು ಸಂಘಟನೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು. ಸಾವಿರಾರು ಮಹಿಳೆಯರು ಚಿತ್ರ ಪ್ರದರ್ಶನಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು ಇದು ಸಮಾಜದಲ್ಲಿ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಈ ಕಾರ್ಯಕ್ರಮವು ಹಿಂದೂ ಸಮುದಾಯದಲ್ಲಿ ಲವ್ ಜಿಹಾದ್ನಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಒಂದು ವೇದಿಕೆಯಾಗಿತ್ತು. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಆತ್ಮೀಯ ಬಂಧುಗಳೇ, ಈ ದೇಶದ ಮೇಲೆ 700 ವರ್ಷಗಳ ಕಾಲ ಇಸ್ಲಾಂ ತನ್ನ ದಬ್ಬಾಳಿಕೆಯನ್ನು ಮಾಡಿತು, ಆಳ್ವಿಕೆಯನ್ನು ಮಾಡಿತು. 300 ವರ್ಷಗಳ ಕಾಲ ಬ್ರಿಟಿಷರು, ಕುಶಾಣರು, ತುಘಲಕರು, ಇನ್ನು ಅನೇಕ ಜನ ಫ್ರೆಂಚರು, ಡಚ್ಚರು ಎಲ್ಲರೂ ದಾಳಿ ಮಾಡ್ತಾನೆ ಬಂದರು. ಆದರೆ ಈ ದೇಶವನ್ನು ಸಂಪೂರ್ಣವಾಗಿ ಆಳ್ಲಿಕ್ಕೆ ಅವರಿಗೆ ಆಗಲಿಲ್ಲ. 1835 ಕಾಲಕ್ಕೆ ಬ್ರಿಟಿಷರ ಒಬ್ಬ ಶಿಕ್ಷಣ ತಜ್ಞ ಮೆಕಾಲೆ ಈ ದೇಶಕ್ಕೆ ಬಂದು ತನ್ನದೇ ಆದಂಥ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಈ ದೇಶದ ಮೇಲೆ ಹೇಳ್ತಾನೆ. ಆ ಇಂಗ್ಲೀಷ್ ಶಿಕ್ಷಣದ ಪರಿಣಾಮವಾಗಿ ಇವತ್ತು ನಮ್ಮ ಹಿಂದೂ ಸಮಾಜ ಹೇಗಾಗಿದೆ ಅಂದರೆ, ಅವರ ದೇಹ ಮತ್ತು ಆ ರಕ್ತ ಮಾಂಸ ಕಣ್ಣುಗಳು ಮಾತ್ರ ಭಾರತ, ಅವರ ಒಳಗಿನ ಮನಸ್ಥಿತಿ ಎಲ್ಲ ಇಂಗ್ಲೀಷ್ಮಯ ಒಂದು ಪರಕೀಯ ಪರಿಸ್ಥಿತಿಗೆ ಬಂದು ಒದಗಿದೆ. ಹಾಗಾಗಿ ಒಂದು ಕಡೆ ಇವರಾದರೆ ಇನ್ನೊಂದು ಕಡೆ ಮತ್ತೊಬ್ಬರು ಈ ಮತಾಂಧ ಮನಸ್ಥಿತಿಗಳಿದಾವಲ್ಲ, ಅವರು 2047ಕ್ಕೆ ಈ ದೇಶವನ್ನು ಇಸ್ಲಾಮಮಯ ಮಾಡಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಬಕವಿ ಬನಟ್ಟಿ ತಾಲೂಕಿನ ಎಲ್ಲ ಹಿಂದೂ ಜನ ಜಾಗೃತಿ ಆಗಬೇಕು. ಶ್ರದ್ಧೆಯ ತಾಯಂದಿರು, ಹೆಣ್ಣುಮಕ್ಕಳು, ಎಲ್ಲ ಕಾಲೇಜು ವಿದ್ಯಾರ್ಥಿನಿಯರು ಜಾಗೃತರಾಗಿ ಆ ಲವ್ ಜಿಹಾದ್ ಕೂಪಕ್ಕೆ ಬೀಳಬಾರದು ಅಂತ. ಅದು ಉತ್ತರ ಪ್ರದೇಶದಲ್ಲಿ ಆ ಕಡೆ ಐತಿ, ಅದು ನಾವು ತಿಳ್ಕೊಬೇಕಾಗಿ ನೋಡಿದ್ರಂದ್ರೆ ನಮ್ಮ ಮಕ್ಕಳು ನಾವು ಸೇಫ್ಟಿಯಾಗಿ ಇಟ್ಕೋಬೇಕು. ಪಿಕ್ಚರ್ ನೋಡಿದ್ಮೇಲೆ ಏನು ಅನಿಸ್ರು? ಅದರಿ ನಮ್ಗೆ ಅದನ್ನ ಹೇಳಿ ನಾವು ನಮ್ಮ ಮಕ್ಕಳನ್ನ ನಾವು ಸೇಫ್ಟಿಯಾಗಿ ಇಟ್ಕೊಂಡ್ಬಿಟ್ರಂದ್ರೆ ಮಕ್ಕಳಿಗೆ ಒಳ್ಳೆ ರೀತಿ ಸಂಸ್ಕಾರ ಕೊಡುವುದು, ನಾವು ನಮ್ಮ ಹಿಂದೂ ಬಗ್ಗೆ ಹೇಳುವುದು, ನಮ್ಮ ಸಂಸ್ಕಾರ, ನಮ್ಮ ದೇವರು ಅದಕ್ಕೆಲ್ಲ ನಾವು ಪರಿಚಯ ಮಾಡಿಕೊಡ್ತೀವಿ ಅಂದ್ರೆ ಅವರು ಕಲ್ಪಿಸೋರಿಗೆ ಇದನ್ನು ಮಾಡ್ಕೊಂಡು ಭಾಳಷ್ಟು ಅಪಾನ್ಯ ಏನಂದ್ರೆ ಏನು ಈ ಸಿನಿಮಾದಾಗ ಪ್ರತಿಯೊಂದು ಸ್ಕೂಲ್ ಬಗ್ಗೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ತೋರಿಸುವಂತ ನೋಡೋದ್ರಿಂದ ಭಾಳ ತಿಳುವಳಿಕೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ತೋರಿಸಿರ್ತೀವಿ. ಅದನ್ನ ಮುಂದೆ ಕೊಟ್ಟು ತೋರಿಸಿರ್ತೀವಿ. ಅದ್ರದ್ದು ಏನೈತೆ ಅನ್ನೋದು ತಿಳ್ಕೊತಾರೆ ಮಕ್ಕಳ. ಹೆಣ್ಮಕ್ಳದ್ದು ಏನು ಕಷ್ಟ ಅನ್ನೋದು ಈಗ ಅದ್ರೊಳಗೆಲ್ಲ ಇದು ಮಾಡಿ ಹಂಗೆ ಈಗ ಎಷ್ಟೋ ಹಿಂಗೆ ಮೊಬೈಲ್ಗಳನ್ನು ನೋಡಿ ಹಿಂಗೆಲ್ಲ ದುರ್ಬಳಕೆ ಮಾಡ್ಕೊಳಕತ್ತಾರ. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕ್ರಿ ಮೊಬೈಲ್. ಅದು ಮತ್ತು ಇದು ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಎಲ್ಲ ಇದ್ರೊಳಗೆ ಭಾಳ ಚಂದ ತೋರ್ಸ್ಯಾರ್ರಿ. ನಮ್ಮ ಮಕ್ಳಿಗೆ ಎಲ್ಲರೂ ಈಗ ನಾವು ನೋಡ್ಯಾದೀವಿ, ಈಗ ಅದು ನೋಡ್ಕೇಶನ್ ನಮ್ಗೆ ಅಷ್ಟೋ ಮನಸ್ಸಿಗೆ ಇದಾಗೈತಿ. ಅದ್ರ ಸಲುವಾಗಿ ಈಗ ನಮ್ಮ ಮಕ್ಳಿಗೆ ನಾವು ಎಲ್ಲರೂ ಬಂದು ಕಿಶಿಂದ ಇನ್ನೂ ಹೆಚ್ಚೆಚ್ಚು ಹೆಣ್ಮಕ್ಳು ಎಲ್ಲರೂ ಬಂದು ಅದನ್ನ ನೋಡಿ ನಿಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲನೂ ತಿಳಿಸಿ ಹೇಳ್ರಿ ಅಂತ ಹೇಳಿ ಹೇಳಕ್ಕೆ ಇಷ್ಟ. ಇದು ಒಂದು ಅದ್ಭುತವಾದ ಹಿಂದೂ ಧರ್ಮದ ಪಿಕ್ಚರ್ ಆಗಿದ್ದು, ಇದನ್ನು ಸಾಮಾನ್ಯ ಜನರಾಗಿ ನಮ್ಮ ಹಿಂದೂ ಧರ್ಮದವರು ಪ್ರತಿಯೊಬ್ಬರು ನೋಡಬೇಕು. ಯಾಕಂತಂದರೆ ಇಲ್ಲಿ ಹಿಂದುತ್ವವನ್ನು ಕಾಪಾಡಿ ನಮ್ಮ ಹೆಣ್ಣು ಮಕ್ಕಳನ್ನು ಸಂರಕ್ಷಣೆ ಮಾಡತಕ್ಕಂತಹ ಒಂದು ಅದ್ಭುತವಾದ ಪಿಕ್ಚರ್ ಆಗಿರುವುದು.
ದಯವಿಟ್ಟು ಈ ಪಿಕ್ಚರನ್ನು ಕೇರಳ ಟು ಈ ಪಿಕ್ಚರನ್ನು ಪ್ರತಿಯೊಬ್ಬರು ಕಾಲೇಜ್ಗೆ ಹೋಗತಕ್ಕಂತಹ ಒಂದು ವಿದ್ಯಾರ್ಥಿಗಳು ಹೇಳ್ಬೋದು, ಕಾಲೇಜ್ಗೆ ಹೋಗತಕ್ಕಂತಹದ್ದು ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಈ ಕೇರಳ ಟು ಪಿಕ್ಚರನ್ನು ದಯವಿಟ್ಟು ಎಲ್ಲರೂ ನೋಡಬೇಕು. ಯಾಕಂತಂದರೆ ಹಿಂದೂ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಬೇಕು. ಆ ಪಿಕ್ಚರ್ನಲ್ಲಿ ಈ ಕೇರಳ ಟು ಅನ್ನತಕ್ಕಂಥ ಒಂದು ಮೂವಿಯನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಹೇಗಿರಬೇಕು, ಹೇಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು, ಹೇಗೆ ನಮ್ಮ ತಂದೆ ತಾಯಿಯನ್ನು ನಾವು ಸಂರಕ್ಷಣೆ ಮಾಡಬೇಕು, ನಮ್ಮ ತಂದೆ ತಾಯಿಯನ್ನು ನಾವು ಅವರ ಮಾತನ್ನು ನಾವು ಕೇಳಬೇಕಂತಹ ಭಾವನೆಯನ್ನು ಹುಟ್ಟತಕ್ಕಂತಹ ಆ ಪಿಕ್ಚರಲ್ಲಿ ತೋರಿಸ್ತಕ್ಕಂತಹ ಸೀನ್ ಆಗಿದೆ. ಅದಕ್ಕಾಗಿ ದಯವಿಟ್ಟು ಪ್ರತಿಯೊಬ್ಬರು ಹಿಂದೂ ಧರ್ಮದ ಪ್ರಜೆಗಳಾದಂತಹ ಹಿಂದೂ ಧರ್ಮದ ವ್ಯಕ್ತಿಗಳು ಆ ಪಿಕ್ಚರನ್ನು ನೋಡಬೇಕು.